ಆತ್ಮೀಯರೇ, ಶುಭವಾಗಲಿ ತಮಗೆ. ಸಿದ್ಧಾರೂಢರು ಜಾಗೃತ ದೇವರು. ತಾವು ಮನಸ್ಸಿನಲ್ಲಿ ಅಂದುಕೊಂಡದ್ದನ್ನು ಖಂಡಿತ ಈಡೇರಿಸುತ್ತಾರೆ. ಆದರೆ ಅದಕ್ಕಾಗಿ ತಮ್ಮಲ್ಲಿ ಶ್ರದ್ಧೆ ಮತ್ತು ಭಕ್ತಿ ಬೇಕಾಗಿದೆ. ಆದ್ದರಿಂದ ಸಿದ್ಧಾರೂಢರ ಈ ಚರಿತ್ರೆಯ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಹೇಳುತ್ತಿರುವೆನು. ಆತ್ಮೀಯರೇ, ಸಿದ್ಧಾರೂಢರ ಕಥಾಮೃತವನ್ನು ಓದುವುದರಿಂದ ನಾನು ನನ್ನ ಆಸೆಗಳನ್ನೆಲ್ಲ ಈಡೇರಿಸಿಕೊಂಡಿರುವೆನು ಮತ್ತು ನನ್ನ ಜೀವನದಲ್ಲಿ ಶಾಂತಿ ನೆಮ್ಮದಿ ನೆಲೆಸಿದೆ. ಅದೇ ತೆರನಾಗಿ ತಾವೂ ಸಹ ತಮ್ಮ ಆಸೆಗಳನ್ನು ಈಡೇರಿಸಿಕೊಂಡು ನೆಮ್ಮದಿಯ ಜೀವನ ಸಾಗಿಸಬೇಕಾಗಿದೆ. ಅದಕ್ಕಾಗಿ ಅವರ ಮಹಾತ್ಮೆಯನ್ನು ತಿಳಿಯಲೇಬೇಕು. ಆ ಮಹಾತ್ಮೆಯನ್ನು ತಾವು ದಿನನಿತ್ಯ ಪಠಿಸಬೇಕು. ಇಲ್ಲವೇ ಕಥೆಯನ್ನು ಇನ್ನೊಬ್ಬರ ಬಾಯಿಂದ ಕೇಳಿದರೂ ಸಹ ತಾವು ಧನ್ಯರಾಗುತ್ತೀರಿ. ಈ ಒಂದು ಕೆಲಸವನ್ನು ನಾನು ಈ ವಿಡಿಯೋದಲ್ಲಿ ಮಾಡುತ್ತಿರುವೆನು. ತಾವು ಕೆಲಸ ಮಾಡುವಾಗಲೂ ಸಹ ಈ ವಿಡಿಯೋವನ್ನು ಕೇಳುತ್ತಾ ಹೋದರೆ ತಾವು ಮಾಡುವ ಕೆಲಸದ ಜೊತೆಗೆ ದೇವರ ಧ್ಯಾನ ಮಾಡಿದ ಹಾಗೆ ಆಗುತ್ತದೆ. ತಮ್ಮ ಆಸೆಗಳು ಖಂಡಿತ ಈಡೇರುತ್ತವೆ. ಮೊದಲನೇ ಅಧ್ಯಾಯ ಕೇಳುವಾಗ ತಮ್ಮ ಆಸೆಗಳಾಗಲಿ ಅಥವಾ ಯಾವುದೇ ಒಂದು ಸಂಕಲ್ಪವನ್ನು ಮಾಡಿರಿ. ಅದು 56ನೇ ಅಧ್ಯಾಯ ಮುಗಿಯುವುದರೊಳಗಾಗಿ ತಾವು ಮಾಡಿದ ಸಂಕಲ್ಪ ಈಡೇರುತ್ತದೆ. ನಾನು ಮಾಡಿದ ಸಂಕಲ್ಪ ಸಹ ಈಡೇರಿವೆ. ಹಾಗೆಯೇ ತಮ್ಮ ಸಂಕಲ್ಪ ಸಹ ಈಡೇರುತ್ತದೆ ಅನ್ನುವ ಭರವಸೆ ನನಗಿದೆ. ಹಾಗಾದರೆ ದಿನಂಪ್ರತಿ ಒಂದೊಂದು ಅಧ್ಯಾಯಗಳನ್ನು ಕೇಳುತ್ತಾ ಹೋಗೋಣ. ಗ್ರಂಥ ಮಹಾತ್ಮೆ. ಶ್ರೀ ಗಣೇಶಾಯ ನಮಃ. ಶ್ರೀ ಗುರು ಸಿದ್ಧಾರೂಢಾಯ ನಮಃ. 4 ವೇದ, 6 ಶಾಸ್ತ್ರ, 18 ಪುರಾಣ, 28 ದಿವ್ಯ ಆಗಮಗಳ ಸರ್ವಸಾರಭೂತವಾದ ಶ್ರೀ ಸಿದ್ಧಪುರುಷನ ಈ ಪವಿತ್ರವಾದ ಚರಿತ್ರೆಯನ್ನು ನಿತ್ಯವೂ ಶ್ರದ್ಧೆಯಿಂದ ಓದುವ, ಕೇಳುವ, ಪೂಜಿಸುವ ಸರ್ವ ಭಕ್ತರಿಗೆ ಧರ್ಮ, ಅರ್ಥ, ಕಾಮ, ಮೋಕ್ಷಗಳು ಸಿದ್ಧಿಸುವವು. ಸರ್ವ ಕಷ್ಟ ನಷ್ಟಗಳು, ಸರ್ವ ಪಾಪತಾಪಗಳು, ಚೋರ, ವೈರಿ, ವಿಷ, ಭೂತಾದಿ ಭೀತಿಗಳು ಬಯಲಾಗಿ ಸರ್ವದಾ ಸಕಲ ಸನ್ಮಂಗಳಿಂದ ಕೂಡಿದ ಸುಖ ಸೌಭಾಗ್ಯಗಳು ಒದಗಿ ಬರುವವು. ಶ್ರೀ ಸಿದ್ಧ ಸದ್ಗುರುವಿನ ಕೃಪಾಪೂರ್ವಕ ಶ್ರವಣ ಮಾಡುವುದರಿಂದ ಶಾಂತಿ, ದಾಂತಿ, ವಿವೇಕ, ಜ್ಞಾನ, ಸದ್ಭಕ್ತಿಗಳು ಸಂಪ್ರಾಪ್ತವಾಗುವು. ಶ್ರೀ ಸಿದ್ಧಾರೂಢ ಕಥಾಮೃತವನ್ನು ಕೇಳುತ್ತಿರುವ ನನ್ನ ಆತ್ಮೀಯರಿಗೆಲ್ಲರಿಗೂ ಶುಭವಾಗಲಿ. ಈ ದಿನ ನಾವು 53ನೇ ಅಧ್ಯಾಯವನ್ನು ತಿಳಿಯೋಣ. ಹೇ ವೇದ ವಂದನೆ, ಚೈತನ್ಯ ಘನನೆ, ಜಗದಾಧಾರನೆ, ಸಗುಣಾಕಾರನಾಗಿರುವ ಸದ್ಗುರುವೇ, ನಿನಗೆ ಜಯ ಜಯಕಾರವಿರಲಿ. ನಿನ್ನ ನಾಮದಿಂದ ಈ ಸಂಸಾರದೊಳಗಿಂದ ತಾರಣವಾಗಲಿಕ್ಕೆ ಸಾಧ್ಯವಿದೆ ಎಂದು ತಿಳಿದು ನಾಮಧಾರಕನು ನಿಶ್ಚಿಂತವಾಗಿರುವನು ಮತ್ತು ನೀನು ಸಮೀಪದಲ್ಲಿಯೇ ಸದಾ ಇರುವಿ ಎಂದು ನಂಬಿರುವುದರಿಂದ ಆತನು ಮೃತ್ಯುವಿಗೆ ಸಹ ಹೆದರನು. ನಿಮ್ಮ ನಾಮವನ್ನು ಮುಖದಿಂದ ಉಚ್ಚರಿಸಿದ ಮಾತ್ರದಿಂದ ಎಲ್ಲ ಸಂಸಾರ ದುಃಖಗಳು ಪರಿಹಾರವಾಗುತ್ತವೆ. ನಿನ್ನನ್ನು ಚಿಂತಿಸಿದ ಮಾತ್ರದಿಂದ ನೀನು ಪ್ರಾಪ್ತನಾಗಿ ಭಕ್ತರನ್ನು ಸಂಕಟದೊಳಗಿಂದ ರಕ್ಷಿಸುವಿ. ನಿನ್ನ ಹೊರತು ರಕ್ಷಕರು ಅನ್ಯರು ಯಾರು ಇದ್ದಾರೆ? ಸಂಸಾರ ಸಾಗರದಲ್ಲಿ ಜೀವರು ಮುಳುಗುವಾಗ ಯಾರನ್ನು ಸಹಾಯಕ್ಕೆ ಕರೆಯಬೇಕೆಂದು ತಿಳಿಯಲಾರರು. ನೀನು ಅಂಥವರ ಮೇಲೆ ಕೃಪಾದೃಷ್ಟಿಯನ್ನು ಹಾಕಿದ ಕೂಡಲೇ ಅವರು ನಿನ್ನ ಗುರುತು ಹಿಡಿಯುತ್ತಾರೆ. ಆಮೇಲೆ ನೌಕಾಪೂರಕವಾಗಿರುವ ನಿನ್ನ ಚರಣಗಳನ್ನು ಹಿಡಿದು ಅವರು ಸುಖದಿಂದ ಸಂಸಾರ ಸಾಗರವನ್ನು ದಾಟುತ್ತಾರೆ. ನೀನು ಇಂಥ ದಯಾಘನನಾಗಿರುವಿ. ಹೇ ಶ್ರೋತಾ ಜನರುಗಳಿರ, ಗಹನವಾದ ಶ್ರೀ ಸಿದ್ಧಾರೂಢರ ಚರಿತ್ರವನ್ನು ಶ್ರವಣ ಮಾಡುವಂಥವರಾಗಿರಿ. ಈ ಚರಿತ್ರವನ್ನು ಕೇಳುವುದರಿಂದ ಸರ್ವ ಅಂತರ ತಾಪಗಳು ಪರಿಹಾರವಾಗಿ ಸುಖವನ್ನು ಹೊಂದಬಹುದು. ಸಮುದ್ರ ತೀರದಲ್ಲಿ ಕುಂದಾಪುರವೆಂಬ ಒಂದು ನಗರವಿರುವುದು. ಅಲ್ಲಿ ಶ್ರೀಧರ ಎಂಬ ಅಭಿಧಾನವುಳ್ಳ ಒಬ್ಬ ಚತುರನಾದ ಬ್ರಾಹ್ಮಣನಿರುವನು. ಆತನ ಪತ್ನಿಯಾದ ಲಕ್ಷ್ಮೀಬಾಯಿ ಎಂಬುವಳು ಸಿದ್ಧಾರೂಢ ಸದ್ಗುರುಗಳ ಚರಣಗಳಲ್ಲಿ ಬಹಳ ಶ್ರದ್ಧಾವಂತಳಾಗಿರುವಳು. ಇವಳು ಹುಬ್ಬಳ್ಳಿಯಲ್ಲಿ ತನ್ನ ತಂದೆಯ ಮನೆಯಲ್ಲಿರುವಾಗ ಸಿದ್ಧಾರೂಢರ ಮಠಕ್ಕೆ ಹೋಗಿ ನಿತ್ಯ ಸದ್ಗುರು ದರ್ಶನವನ್ನು ತೆಗೆದುಕೊಳ್ಳುತ್ತಿದ್ದಳು. ಆತನ ಚರಣಗಳು ನಿತ್ಯ ಸ್ಪರ್ಶವಾಗುತ್ತಿದ್ದರಿಂದ ಆ ಸದ್ಗುರುನಾಥನ ಮೇಲೆ ಅವಳಿಗೆ ಅತ್ಯಂತ ಭಕ್ತಿ ಉತ್ಪನ್ನವಾಗಿತ್ತು. ಗಂಡನ ಮನೆಗೆ ಹೋಗುವ ಸಮಯದಲ್ಲಿ ಸಿದ್ಧಾಶ್ರಮಕ್ಕೆ ಬಂದು ಸದ್ಗುರುವಿಗೆ ಭೇಟಿಯಾಗಿ ಕಣ್ಣೊಳಗಿಂದ ದುಃಖಾಶ್ರುಗಳನ್ನು ಸುರಿಸುತ್ತಾ ಪ್ರಾರ್ಥಿಸುತ್ತಾಳೆ. ಹೇ ದಯಾಳುವಾದ ಸದ್ಗುರು ತಾಯಿ, ನಿನ್ನ ಕೃಪೆಯ ಛಾಯೆಯನ್ನು ನನ್ನ ಮೇಲೆ ಹಾಕುವಂಥವಳಾಗು. ನಿನ್ನನ್ನು ಬಿಟ್ಟು ದೂರ ಹೋಗುವ ಕಾಲವು ಈಗ ಬಂದೊದಗಿದೆ. ನಿನ್ನ ದರ್ಶನವನ್ನು ನಿತ್ಯದಲ್ಲಿಯೂ ತೆಗೆದುಕೊಳ್ಳದೆ ಆ ಊರಿನಲ್ಲಿ ನಾನು ಹೇಗಿರಲಿ ಎಂಬ ಇದೊಂದು ಚಿಂತೆಯೂ ನನಗೆ ಹತ್ತಿರುತ್ತದೆ. ಹೇ ಕೃಪಾಳುವೆ, ಇದು ನೀನು ತಿಳಿದಿರುವಿ. ಈ ಪ್ರಕಾರ ಅವಳ ಕರುಣಾವಚನವನ್ನು ಕೇಳಿ ದಯಾಘನನಾದ ಸದ್ಗುರು ರಾಜನು, ಹೇ ಸದ್ಭಕ್ತಳೆ, ಹಾಗಾದರೆ ನೀನು ನಿನ್ನ ಇಷ್ಟದೇವನ ನಾಮಸ್ಮರಣೆಯನ್ನು ಮಾಡು ಮತ್ತು ಸರ್ವಕಾಲ ಆತನ ಸಗುಣ ರೂಪವನ್ನೇ ಹೃದಯದಲ್ಲಿ
ಧ್ಯಾನಿಸುತ್ತಿರು. ಇದರಿಂದಲೇ ನೀನು ಸಮಾಧಾನ ಹೊಂದುವಿ ಮತ್ತು ಆತನೇ ಸಂಕಟದಲ್ಲಿ ಬಂದು ನಿನ್ನನ್ನು ರಕ್ಷಿಸುವನು. ಈ ವಿಷಯದಲ್ಲಿ ಸರ್ವಥಾ ಸಂಶಯವನ್ನು ಹಿಡಿಯಬೇಡ ಎಂದು ನುಡಿದದ್ದು ಕೇಳಿ ಲಕ್ಷ್ಮೀಬಾಯಿಯ ಹೃದಯದಲ್ಲಿ ಆನಂದ ತುಂಬಿತು. ಅವಳು ಪುನಃ ಸದ್ಗುರು ರಾಯನ ಚರಣಗಳನ್ನು ಹಿಡಿದು, ಹೇ ದೀನನಾಥ, ನನ್ನ ಮೇಲೆ ದಯವಿರಲಿ, ನಿನ್ನ ಚರಣ ದರ್ಶನಕ್ಕೆ ಬೇಗನೆ ಕರೆಸಿಕೊಳ್ಳಬೇಕು ಎಂದು ಅನ್ನುವಾಗ ಆಕೆಯ ಕಣ್ಣೊಳಗಿಂದ ನೀರು ಸುರಿಯುತ್ತಿದ್ದವು. ಅನಂತರ ಪತಿಗೃಹಕ್ಕೆ ಹೊರಟಳು. ತಾಯಿ ತಂದೆಗಳನ್ನು ಬಿಟ್ಟು ಹೋಗುತ್ತೇನೆಂದು ಆಕೆಗೆ ಚಿಂತೆಯಾಗಲಿಲ್ಲ. ಸದ್ಗುರು ತಾಯಿಯ ವಿಯೋಗವಾಗುವುದೆಂಬುದರ ದೆಸೆಯಿಂದ ಅವಳು ಬಹಳ ಕಳವಳಗೊಳ್ಳುತ್ತಿದ್ದಳು. ಗಂಡನ ಮನೆಗೆ ಹೋಗಿ ಲಕ್ಷ್ಮೀಬಾಯಿಯು ಸಿದ್ಧ ಚಿಂತನ ಮಾಡುತ್ತಾ ಆತನ ರೂಪವನ್ನು ಹೃದಯದಲ್ಲೇ ನಿತ್ಯ ಧ್ಯಾನಿಸುತ್ತಾ ಇರುತ್ತಿದ್ದಳು. ಪ್ರೇಮದಿಂದ ಪತಿ ಸೇವೆಯನ್ನು ಮಾಡುತ್ತಿದ್ದಳು. ಹೀಗಿರುತ್ತಾ ಶಿವರಾತ್ರಿಯ ಉತ್ಸವವು ಸಮೀಪ ಬಂದಿರುವಾಗ ಲಕ್ಷ್ಮೀಬಾಯಿಯು ಒಂದಾನೊಂದು ದಿವಸ ಪತಿಯನ್ನು ಕುರಿತು ಅನ್ನುತ್ತಾಳೆ, ಹೇ ನಾಥ, ನನ್ನ ವಚನವನ್ನು ಕೇಳುವಂಥವರಾಗಿರಿ. ಶ್ರೀ ಸಿದ್ಧಾರೂಢ ಸದ್ಗುರು ರಾಯರೆಂಬ ಯತಿವರ್ಯರು ಹುಬ್ಬಳ್ಳಿಯೊಳಗೆ ಇರುತ್ತಾರೆ. ಶಿವರಾತ್ರಿ ಸಮಯದಲ್ಲಿ ಅವರ ಮಠದಲ್ಲಿ ಮಹೋತ್ಸವ ಕಾರ್ಯವು ನಡೆಯುವುದು. ಆಗ ಅನೇಕ ದೇಶಗಳಿಂದ ಭಕ್ತ ಜನರು ಬರುವರು. ಹರಿದಾಸರು ಬಂದು ನಿತ್ಯ ಕೀರ್ತನೆ ಮಾಡುವರು. ಆಗ ಸದ್ಗುರುಗಳ ಮುಂದೆ ರಾತ್ರಿ ಹಗಲು ನಾಮಘೋಷವು ನಡೆಯುತ್ತಿರುವುದು. ನಿತ್ಯ ಸೂರ್ಯೋದಯ ಕಾಲದಲ್ಲಿ ವೇದಾಂತ ಶ್ರವಣವು, ಮಧ್ಯಾಹ್ನದಲ್ಲಿ ಸಾವಿರಾರು ಜನರಿಗೆ ಭೋಜನವೂ ನಡೆಯುವು. ಸಂಧ್ಯಾ ಕಾಲದಲ್ಲಿ ಆಗುವ ಮಹಾಪೂಜವು ವೈಭವವು ವರ್ಣಿಸಲಸಾಧ್ಯವಾಗಿರುವುದು. ನೀವು ಸ್ವತಃ ಹೋಗಿ ನೋಡಬೇಕು ಮತ್ತು ಎಷ್ಟು ಅವರ್ಣೀಯವಾಗಿರುವುದೆಂದು ತಿಳಿಯಬೇಕು. ಈ ಪ್ರಕಾರ 7 ದಿನಗಳ ತನಕ ಈ ಮಹೋತ್ಸವ ಸಮಾರಂಭವು ಬಹು ವೈಭವದಿಂದ ನಡೆಯುವುದು. 7ನೇ ದಿವಸ ರಥೋತ್ಸವವು. ಆ ದಿನ ಸದ್ಗುರು ರಾಯನನ್ನು ರಥದಲ್ಲಿ ಕೂಡಿಸುವರು. ಆಗಿನ ಆ ಮಹಾಶೋಭೆಯನ್ನು ನೋಡಿದರೆ ಕಣ್ಣುಗಳು ಧನ್ಯವಾಗುತ್ತವೆ. ಆದ್ದರಿಂದ ಹೇ ಪ್ರಾಣನಾಥನೇ, ನಾನು ಪ್ರಾರ್ಥಿಸುವುದೇನೆಂದರೆ ನಾವು ಹುಬ್ಬಳ್ಳಿಗೆ ಅವಶ್ಯ ಹೋಗತಕ್ಕದ್ದು. ಶಿವರಾತ್ರಿ ಉತ್ಸವ ನೋಡಿದ್ದಾದರೆ ನನ್ನ ಮನಸ್ಸು ಸಮಾಧಾನ ಪಡುವುದು. ಆಗ ಶ್ರೀಧರನು ಪತ್ನಿಯನ್ನು ಕುರಿತು, ಎಲೇ ಕಾಂತೆಯೇ, ನೀನು ಹೇಳುವುದೆಲ್ಲ ಸತ್ಯವಿರಬಹುದು, ಆದರೆ ನನ್ನ ಉದ್ಯೋಗವನ್ನು ಬಿಟ್ಟು ಹೋಗಲಿಕ್ಕೆ ಬರುವುದಿಲ್ಲ. ನಿನಗೆ ಗೊತ್ತಿದೆ, ಸಮೀಪದಲ್ಲಿ ಗೋಕರ್ಣ ಕ್ಷೇತ್ರವಿರುವುದು. ಇಲ್ಲಿಯೂ ಶಿವರಾತ್ರಿಯ ಉತ್ಸವವು ಅತಿ ವಿಚಿತ್ರದ ರೀತಿಯಿಂದ ಆಗುವುದು. ಈ ಸ್ಥಾನವು ಪವಿತ್ರವಿದ್ದು ಇಲ್ಲಾದರೂ ಅಪಾರ ಜನರು ಆ ಸಮಯ ಕೂಡುವರು ಎಂದು ಹೇಳಿದ್ದನ್ನು ಕೇಳಿ ಲಕ್ಷ್ಮೀಬಾಯಿಯು ಅನ್ನುತ್ತಾಳೆ, ಹುಬ್ಬಳ್ಳಿಯಲ್ಲಿ ಪ್ರತ್ಯಕ್ಷ ದೇವರ ದರ್ಶನವು, ಆ ಗುರುದೇವನ ಭಕ್ತರ ಕೂಡ ಮಾತನಾಡುತ್ತಾನೆ. ಆತನ ಭಾಷಣವು ಎಷ್ಟು ಪ್ರೇಮವುಳ್ಳದ್ದಾದದ್ದು. ಒಮ್ಮೆ ಆತನ ಮುಖ ನೋಡಿದರೆ ಬಹು ಜನ್ಮಗಳ ತಾಪವೂ ಹೋಗುವುದು. ಆತನ ಪಾದವನ್ನು ಮಸ್ತಕದಿಂದ ಸ್ಪರ್ಶಿಸಿದಾಕ್ಷಣ ಹೃದಯದಲ್ಲಿ ಆನಂದವು ಪ್ರಕಟವಾಗುವುದು. ಆತನ ದರ್ಶನವಾದ ಕೂಡಲೇ ಹೀಗೆ ಕಾಣಿಸುವುದಲ್ಲ, ನನಗೆ ಸಾಕ್ಷಾತ್ ಈಶ್ವರನೇ ಭೇಟಿಯಾದನು. ಅತಿಶಯ ಆನಂದ ಉಂಟಾಗಿ ಆತನ ಮುಖದ ಮೇಲಿಂದ ದೃಷ್ಟಿಯು ಏಳುವುದೇ ಇಲ್ಲವು. ಸದ್ಗುರು ಪ್ರೇಮ ಹೃದಯದಲ್ಲಿ ತುಂಬಿ ಲಕ್ಷ್ಮೀಬಾಯಿಯು ಅತ್ಯುತ್ಕರ್ಷದಿಂದ ನುಡಿಯುವಾಗ ದೇಹದಲ್ಲಿ ಅಷ್ಟಭಾವಗಳು ಉತ್ಪನ್ನವಾಗಿ ಪ್ರೇಮಾಶ್ರುಗಳು ಸುರಿಯುತ್ತಿದ್ದವು. ಆಕೆಯ ಪ್ರೇಮೋತ್ಕರ್ಷವನ್ನು ನೋಡಿ ಶ್ರೀಧರನು ಮನಸ್ಸು ಕರಗಿದಂಥವನಾಗಿ ಅವಳನ್ನು ಕುರಿತು, ಈ ಪ್ರಕಾರ ನಿನ್ನ ಉತ್ಕಟ ಇಚ್ಛೆ ಇರುವುದಾದರೆ ನಾವು ಹುಬ್ಬಳ್ಳಿಗೆ ಹೋಗೋಣ. ಮುಂದಿನ ಶುಕ್ರವಾರ ದಿವಸ ಆಗ ಬೋಟಿಯ ಮೇಲೆ ಕೂಡೋಣ ಎಂದು ಅಂದ ವಚನವು ಅಮೃತ ಸಮಾನವಾಗಿ ಆಕೆಯ ಕರ್ಣದಲ್ಲಿ ಪ್ರವೇಶಿಸಿತು. ಅನಂತರ ಎಲ್ಲ ಸಿದ್ಧ ಮಾಡಿಕೊಂಡು ಆಗ ಬೋಟಿಯಲ್ಲಿ ಕುಳಿತರು. ಆ ಸಮಯದಲ್ಲಿ ಲಕ್ಷ್ಮೀಬಾಯಿಯ ಹೃದಯದೊಳಗಿನ ಉಲ್ಲಾಸ ಹೆಚ್ಚುತ್ತಾ ನಡೆಯಿತು. ಅವಳು ಹಗಲು ರಾತ್ರಿ ಸಿದ್ಧನಾಮವನ್ನು ಜಪಿಸುತ್ತಿದ್ದು ಸರ್ವತ್ರ ಆ ಸದ್ಗುರುವೇ ಅವಳಿಗೆ ಭಾಸಿಸುತ್ತಿದ್ದನು. ಸಮುದ್ರದಲ್ಲಿ ತೆರೆಗಳು ಬರುವುದನ್ನು ನೋಡಿ ಲಕ್ಷ್ಮೀಬಾಯಿಯು ಇವು ಸಿದ್ಧ ಪ್ರೇಮದಿಂದ ಉಕ್ಕುತ್ತವೆ ಅನ್ನುವಳು. ಆಗ ಬೋಟಿಯ ಯಂತ್ರಘೋಷವನ್ನು ಕೇಳಿ ಸದ್ಗುರು ಪೂಜಾ ಕಾಲದಲ್ಲಿ ಭಕ್ತರು ಗರ್ಜಿಸುತ್ತಾರೆ ಎಂದು ನುಡಿಯೋಳು. ನಾವೆಯೊಳಗೆ ಸಾವಿರಾರು ಜನರನ್ನು ನೋಡಿ ಇವರೆಲ್ಲ ಶ್ರೀ ಸಿದ್ಧಾರೂಢರ ಉತ್ಸವಕ್ಕೆ ಹೋಗುವವರು ಎಂದು ಮಾತನಾಡುವಳು. ಈ ಪ್ರಕಾರ ಪ್ರೇಮವನ್ನು ಚಿತ್ತದಲ್ಲಿ ಧರಿಸಿ ಲಕ್ಷ್ಮೀಬಾಯಿಯು ದೇಹ ಸ್ಮೃತಿಯನ್ನು ಹೊಂದುವಳು. ಅತಿ ವೇಗದಿಂದ ಹಡಗು ನಡೆಯುತ್ತಿರುವಾಗ ಎದುರಿನಿಂದ ಮತ್ತೊಂದು ಉಗಿ ಹಡಗು ಬರುತ್ತಿತ್ತು. ಅಕಸ್ಮಾತ್ತಾಗಿ ಅವು ಒಂದಕ್ಕೊಂದು ಬಡೆದು ಮಹಾಭಯಂಕರವಾದ ಗುಡುಗಿನಂಥ ಶಬ್ದವಾಯಿತು. ಲಕ್ಷ್ಮೀಬಾಯಿಯು ಇದ್ದ ಹಡಗು ಒಡೆದು ತೂಗಾಡಲಿಕ್ಕೆ ಆರಂಭಿಸಿತು. ಜನರೆಲ್ಲ ಭಯದಿಂದ ಥರಥರನೆ ನಡುಗುತ್ತಾ ಈ ನಾವೆಯೂ ಮುಳುಗಿತು ಎಂದು ಕೂಗಲಿಕ್ಕೆ ಆರಂಭಿಸಿದರು. ಹುಚ್ಚು ಹಿಡಿದವರಂತೆ ಎಲ್ಲರೂ ಅತ್ತಿತ್ತ ಓಡಾಡುತ್ತಿದ್ದರು. ಮಕ್ಕಳು ಮರಿ ಕಟ್ಟಿಕೊಂಡು ಸರ್ವರು ಮತ್ತೊಂದು ಹಡಗದ ಮೇಲೆ ಓಡುತ್ತಿದ್ದರು. ಬಡೆದ ಸಪ್ಪಳ ಕೇಳಿದಾಕ್ಷಣ ಶ್ರೀಧರನು ಅತ್ಯಂತ ಗಾಬರಿಯಾಗಿ ತನ್ನ ಪ್ರಿಯ ಕಾಂತೆಯನ್ನು ಮರೆತು ಬಿಟ್ಟ ಮತ್ತೊಂದು ನಾವೆಗೆ ಓಡಿದನು. ಅಲ್ಲಿ ಒಬ್ಬ ಮಿತ್ರನು ಶ್ರೀಧರನ್ನು ನೋಡಿ, ಸ್ತ್ರೀಯನ್ನು ಬಿಟ್ಟು ಏಕೆ ಬಂದಿ ಎಂದು ಕೇಳಿದ್ದಕ್ಕೆ ಆತನು, ನನ್ನ ಜೀವವೇ ಹೋಗುವ ಕಾಲದಲ್ಲಿ ಅವಳ ಕಡೆ ಎಲ್ಲಿ ನೋಡುತ್ತೇನೆ? ನಾನು ಈ ಹೊತ್ತು ಬದುಕಿದರೆ ಮತ್ತೊಬ್ಬ ಸ್ತ್ರೀ ಸಹಜವಾಗಿ ಬರುವಳು. ನಾನೇ ಸತ್ತರೆ ಅವಳು ಬದುಕಿಯಾದರೂ ಏನು ಉಪಯೋಗ ಎಂದು ಉತ್ತರ ಕೊಟ್ಟನು.
ಇತ್ತ ಆ ಹಡಗು ಮುಳುಗಲಿಕ್ಕೆ ಹತ್ತಿ ತೂಗುತ್ತಾ ಸಾವಕಾಶವಾಗಿ ನೀರೊಳಗೆ ಇಳಿಯಿತು. ಲಕ್ಷ್ಮೀಬಾಯಿಯು ನೋಡುವಾಗ ಪತಿಯು ಎಲ್ಲಿಯೂ ಕಾಣಿಸಲಿಲ್ಲ. ಜನರೆಲ್ಲ ಓಡುವವರು, ಒಬ್ಬರ ಮೇಲೊಬ್ಬರು ಬೀಳುವರು. ಮತ್ತೊಂದು ನಾವೆಯ ಮೇಲೆ ಹೋಗಲಿಕ್ಕೆ ಲಕ್ಷ್ಮೀಬಾಯಿಗೆ ಎಲ್ಲಿಯೂ ದಾರಿ ಸಿಗದಂತಾಯಿತು. ಸಿದ್ಧನಾಮವನ್ನು ಮುಖದಿಂದ ಉಚ್ಚರಿಸ ಎಲ್ಲ ಕಡೆಗಳಲ್ಲಿಯೂ ಗಂಡನನ್ನು ಹುಡುಕುತ್ತಾ ಇರುವಾಗ ಅಕಸ್ಮಾತ್ತಾಗಿ ಲಕ್ಷ್ಮೀಬಾಯಿಯ ಒಂದು ಸಣ್ಣ ಮಗು ತನ್ನ ಸಮೀಪವೇ ಬಿದ್ದಿರುವುದನ್ನು ಕಂಡಳು. ಅದನ್ನು ಯಾರೋ ಬಿಟ್ಟು ಹೋಗಿರುವುದೆಂದು ತಿಳಿದು ಬಹು ದಯೆಯುಳ್ಳವಳಾಗಿ ಆ ಕೂಸನ್ನು ಎತ್ತಿಕೊಂಡಳು. ತನ್ನ ಮರಣದ ಭಯವನ್ನಾದರೂ ಹಿಡಿಯದೆ ದಯಾಪರಳಾದ ಲಕ್ಷ್ಮೀಬಾಯಿಯು ಆ ಕೂಸನ್ನು ಎತ್ತಿಕೊಳ್ಳುತ್ತಿರುವಾಗ ಸುತ್ತಮುತ್ತಲೆಲ್ಲ ಜಲಾಮಯವಾಯಿತು. ನಾವೆಯು ನೀರೊಳಗೆ ಮುಳುಗಿತು. ಅದರ ಮೇಲಿದ್ದ ಇತರ ಜನರೆಲ್ಲ ಮತ್ತೊಂದು ಹಡಗದ ಮೇಲೆ ಹೋಗಿದ್ದು ಲಕ್ಷ್ಮೀಬಾಯಿಯು ಒಬ್ಬಳೇ ಉಳಿದಳು. ಇಷ್ಟರಲ್ಲಿ ಮತ್ತೊಂದು ನಾವೆಗೆ ಹತ್ತಲಿಕ್ಕೆ ಇದ್ದಂಥ ನಿಚ್ಚಣಿಕೆಯೂ ಸಹ ಅಕಸ್ಮಾತ್ ಕಡ್ಕೊಂಡು ಬಿತ್ತು. ಲಕ್ಷ್ಮೀಬಾಯಿಗೆ ತಪ್ಪಿಸಿಕೊಂಡು ಹೋಗಲಿಕ್ಕೆ ಉಪಾಯವಿಲ್ಲದೆ ಮುಳುಗುವ ಹಡಗದ ಮೇಲೆ ಸಿಕ್ಕಿಬಿದ್ದಳು. ಆಕೆಯ ಸುತ್ತಲೂ ನೀರು ಏರುತ್ತಾ ಟೊಂಕ ನಾಭಿ ತನಕ ಬಂತು. ಆಗ ಲಕ್ಷ್ಮೀಬಾಯಿಯು ಕೂಸನ್ನು ಎತ್ತಿ ಹಿಡಿದು ಸದ್ಗುರುವಿಗೆ ಕೂಗಿ ಕರೆಯುತ್ತಾಳೆ. ಹೇ ಸದ್ಗುರುನಾಥನೇ, ದಯಾನಿಧಿಯೇ, ನನ್ನನ್ನು ಏಕೆ ಈ ಸಮುದ್ರದೊಳಗೆ ಬಿಟ್ಟಿರುವಿ? ನಾನು ನೀರೊಳಗೆ ಉಳಿದೆನು. ಎಲ್ಲಿಯೂ ತಪ್ಪಿಸಿಕೊಂಡು ಹೋಗಲಿಕ್ಕೆ ದಾರಿಯಿಲ್ಲ. ನನ್ನ ಪತಿಯಾದರೂ ಸಮೀಪದಲ್ಲಿಲ್ಲ. ಈ ಸಮಯದಲ್ಲಿ ಎಲ್ಲಿ ಹೋದನೆಂತಲೂ ತಿಳಿಯಲಾರೆ. ಮತ್ತೊಂದು ಹಡಗವಾದರೂ ದೂರವಾಯಿತು. ಈಗ ನಾನೇನು ಮಾಡಲಿ? ಈ ಕೂಸನ್ನು ಬದುಕಿಸಲಿಕ್ಕೆ ನೋಡಿ ನಾನು ಅಕಸ್ಮಾತ್ತಾಗಿ ಹಿಂದುಳಿದೆ. ನಿನ್ನ ಹೊರತು ನನಗೆ ಯಾರು ರಕ್ಷಕರಿರುವರು? ನೀನೇ ನೋಡು, ನನ್ನ ದೆಸೆಯಿಂದ ನೀನು ಬೇಸತ್ತಿರುವೆಯಾದರೆ ಈ ಮಗುವಿನ ಮೇಲೆಯಾದರೂ ಕೃಪೆ ಇರಲಿ. ಹೇ ದಯಾಳನೇ, ಬೇಗನೆ ಬಂದು ಇಂಥ ಸಮಯದಲ್ಲಿ ನಮ್ಮನ್ನು ರಕ್ಷಿಸು. ಈ ಪ್ರಕಾರ ಕರುಣಾವಚನವನ್ನು ಕೇಳಿ ತತ್ಕಾಲ ಆ ಸಿದ್ಧ ದಯಾಗನನು ಪ್ರಾಪ್ತನಾಗುವಂಥವನಾದನು. ಒಂದು ಸಣ್ಣ ದೋಣಿಯಲ್ಲಿ ಕುಳಿತುಕೊಂಡು ಬೇಗನೆ ಅವಳ ಹತ್ತಿರ ಬಂದನು. ಆತನ ಕೈಯಲ್ಲಿ ಲಕ್ಷ್ಮೀಬಾಯಿಯು ಆ ಕೂಸನ್ನು ಕೊಟ್ಟಳು. ಅದನ್ನು ತೆಗೆದುಕೊಂಡು ದೋಣಿಯಲ್ಲಿ ಮಲಗಿಸಿ ಆಮೇಲೆ ಸದ್ಗುರು ಲಕ್ಷ್ಮೀಬಾಯಿಯ ಕೈ ಹಿಡಿದು ಅವಳನ್ನು ಬೇಗನೆ ಎತ್ತಿಕೊಂಡು ದೋಣಿಯೊಳಗೆ ಕೂಡ್ರಿಸಿದನು. ಈ ದೋಣಿ ಬರುವುದನ್ನು ನೋಡಿ ಉಗಿ ಹಡಗು ನಿಂತಿತು. ಆಗ ಲಕ್ಷ್ಮೀಬಾಯಿಯು ಕೂಸನ್ನು ತೆಗೆದುಕೊಂಡು ಅದರ ಮೇಲೆ ಹತ್ತಿದಳು. ಆಗ ಏನು ಚಮತ್ಕಾರ ಆಯಿತೆಂದರೆ ದೋಣಿಯು ಅದರಲ್ಲಿದ್ದ ಸದ್ಗುರುನಾಥರು ಅದೃಶ್ಯರಾದರು. ಇದನ್ನು ನೋಡಿ ಎಲ್ಲರೂ ಬಹು ಆಶ್ಚರ್ಯಪಟ್ಟರು. ಯಾರಿಗೂ ಆತನ ಮಾಯಾ ತಿಳಿಯಲಾಗದು. ಆಗ ಆ ಕೂಸಿನ ತಾಯಿಯು ಬಂದು ಲಕ್ಷ್ಮೀಬಾಯಿಯ ಕಾಲಿಗೆ ಬಿದ್ದು, ನೀನು ಸಾಕ್ಷಾತ್ ದೇವಿಯೇ, ನನ್ನ ಕೂಸನ್ನು ರಕ್ಷಿಸಲಿಕ್ಕೆ ಪ್ರಾಪ್ತಳಾದಿ ಎಂದ ಕೂಡಲೇ ಲಕ್ಷ್ಮೀಬಾಯಿಯು ಕೂಸನ್ನು ತಾಯಿಯ ಕೈಯಲ್ಲಿ ಕೊಟ್ಟು ತನ್ನ ಪತಿಯನ್ನು ಹುಡುಕಲಿಕ್ಕೆ ಆರಂಭಿಸಿದಳು. ಶ್ರೀಧರ ಮನಸ್ಸಿನಲ್ಲಿ ಬಹಳ ನಾಚಿಕೆಯಿಂದ ಎಲ್ಲಿಯೋ ಅಡಗಿ ಕುಳಿತಿದ್ದನು. ಆಮೇಲೆ ಒಬ್ಬರು ಅವನನ್ನು ಹಿಡಿದುಕೊಂಡು ಬಂದರು. ಪತಿಯನ್ನು ನೋಡಿದಾಕ್ಷಣ ಲಕ್ಷ್ಮೀಬಾಯಿಯು ಬಹು ದೀನಭಾವದಿಂದ ಆತನ ಚರಣಗಳನ್ನು ಹಿಡಿದು, ನೋಡಿರಿ, ಸದ್ಗುರುನಾಥನು ಓಡಿ ಬಂದು ನನ್ನನ್ನು ರಕ್ಷಿಸಿದನು. ಅವನು ಅನಾಥರ ದೆಸೆಯಿಂದ ಬಹಳ ದಯಾಳು ಇದ್ದಾನೆ. ನಿಮ್ಮನ್ನಾದರೂ ಆತನೇ ರಕ್ಷಿಸಿರುವನು ಎಂದು ಸದ್ಗದಿತಳಾಗಿ ನುಡಿದಳು. ಆಕೆಯ ಪ್ರೇಮಾನಂದವನ್ನು ನೋಡಿ ಸರ್ವರ ಅಂತಃಕರಣವು ದ್ರವಿಸಿ ಅಲ್ಲಿರುವ ಪ್ರೇಮಳ ಜನರೆಲ್ಲರಿಗೂ ನೇತ್ರಗಳಿಂದ ಬಾಷ್ಪಗಳು ಸುರಿಯುತ್ತಿದ್ದವು. ಅನಂತರ ಅವಳು ತನ್ನ ಪತಿಯನ್ನು ಕುರಿತು ಎಲ್ಲ ವೃತ್ತಾಂತವನ್ನು ಹೇಳಿದಳು. ಆದರೆ ಅವನಿಗೆ ಏನೇನೂ ದೂಷಣ ಕೊಡಲಿಲ್ಲ. ಇದನ್ನೆಲ್ಲ ಕೇಳಿ ಶ್ರೀಧರನು ದೈವ ಯೋಗದಿಂದ ನಿನಗೆ ಭೇಟಿಯಾಗಿ ನಾನು ಧನ್ಯ ಭಾವವನ್ನು ಹೊಂದಿದೆನು. ನಿನ್ನ ಸಂಕಟ ಕಾಲದಲ್ಲಿ ದುಷ್ಟಮತಿಯಾದ ನಾನು ನಿನ್ನನ್ನು ಬಿಟ್ಟು ಹೋಗಿದ್ದೆನು ಎಂದು ನುಡಿದನು. ಪತಿಯ ವಚನವನ್ನು ಕೇಳಿ ಲಕ್ಷ್ಮೀಬಾಯಿಯು ಅವನನ್ನು ಸಂತೈಸಿ, ನೀವು ಬದುಕಿದಿರೆಂದು ನನಗೆ ಬಹಳ ಆನಂದವಾಯಿತು. ಆ ಸದ್ಗುರುವೇ ನಿಮಗಾದರೂ ಪ್ರಾಪ್ತರಾದರೆಂಬುದರಲ್ಲಿ ನನಗೇನೂ ಸಂಶಯವಿಲ್ಲ. ನನಗೂ ಆತನೇ ಇಲ್ಲಿಯವರೆಗೆ ತಂದು ಆಮೇಲೆ ಅದೃಶ್ಯನಾದನು. ಆತನ ಮಾಯ ನಮಗೆ ತಿಳಿಯದು ಅಂದಳು. ಹಡಗದಿಂದ ಗೋವೆ ಪ್ರಾಂತದಲ್ಲಿ ಇಳಿದು ಆ ದಂಪತಿಗಳು ಗಾಡಿ ಹತ್ತಿ ಹುಬ್ಬಳ್ಳಿಗೆ ಬಂದು ಶ್ರೀ ಸಿದ್ಧಾರೂಢರನ್ನು ಭೇಟಿಯಾಗುವಾಗ ಹೃದಯದಲ್ಲಿ ಇಳಿಸಲಾರದಂಥ ಪ್ರೇಮವು ಉಕ್ಕಿ ಉಕ್ಕಿ ಬಂತು. ಸದ್ಗುರುಗಳನ್ನು ನೋಡಿ ಲಕ್ಷ್ಮೀಬಾಯಿಗೆ ಪ್ರೇಮವು ಸಾವರಿಸಿಕೊಳ್ಳಲಾಗದೆ ದಾರಿಯಲ್ಲಿ ನಡೆದ ವೃತ್ತಾಂತ ಅವರಿಗೆ ನಿವೇದಿಸುತ್ತಿರುವಾಗ ಕಣ್ಣೊಳಗಿಂದ ನೀರು ಸುರಿಸುತ್ತಿದ್ದಳು. ಸದ್ಗುರುನಾಥನು ಎಲ್ಲ ವೃತ್ತಾಂತವನ್ನು ಕೇಳಿ, ಲಕ್ಷ್ಮೀಬಾಯಿಯೇ, ನೀನು ಧನ್ಯಳು. ಆ ದಯಾಗನನ ಸ್ಮರಣೆ ಮಾಡಿದ ಕೂಡಲೇ ಆತನು ಬಂದು ನಿನಗೆ ಪ್ರಾಪ್ತನಾದನು. ಅಂತರ್ಯಾಮಿಯಾಗಿರುವ ಆ ಸದ್ಗುರುನಾಥನು ನಿನ್ನ ಸಂಕಟದಲ್ಲಿ ಒದಗಿದನು ಎಂದು ಆ ಕೃಪಾವಂತನು ನುಡಿದದ್ದನ್ನು ಕೇಳಿ ಅವಳು ಸಮಾಧಾನ ಹೊಂದಿದಳು. ಆಗ ಸದ್ಗುರುಗಳನ್ನು ಕುರಿತು ಲಕ್ಷ್ಮೀಬಾಯಿಯು, ಹೇ ಸದ್ಗುರುನಾಥನೇ, ಈಗ ತಿರುಗಿ ಇಲ್ಲಿಂದ ಹೋಗಬಾರದೆಂದು ಅನಿಸುವುದು. ನೀನು ಕೃಪಾ ಮಾಡಿದೆಯೆಂದರೆ ನಾವು ತಿರುಗಿ ಊರಿಗೆ ಹೋಗುವುದಿಲ್ಲ ಎಂದು ಹೇಳಿದ್ದನ್ನು ಕೇಳಿ ಸಿದ್ಧರಾಯರು, ಉತ್ಸವ ಕಾರ್ಯ ತೀರಿದ ಬಳಿಕ ನೀವು ನಿಮ್ಮೂರಿಗೆ ಹೋಗಿ ನಿರ್ಭಯರಾಗಿ ಅಲ್ಲೇ ಇರಿ. ನಾಮಸ್ಮರಣೆ ಮಾಡೋದರಿಂದ ಯಾವ ಆನಂದ ಉತ್ಪನ್ನವಾಗುವುದೋ ಅದು ಸ್ಥಾನ ಭೇದವಾಗುವುದರಿಂದ ಕಡಿಮೆಯಾಗುವುದಿಲ್ಲ.
ಅಂಥ ಪವಿತ್ರವಾದ ಸುಖವನ್ನು ಭೋಗಿಸುತ್ತಿದ್ದರೆ ನಿಮಗೆ ಸರ್ವ ರೀತಿಯಿಂದ ಕಲ್ಯಾಣವಾಗುವುದು ಎಂದು ಅಂದ ಸದ್ಗುರು ವಚನವನ್ನು ಕೇಳಿ ಲಕ್ಷ್ಮೀಬಾಯಿಯ ಮನಸ್ಸು ಶಾಂತಿಯನ್ನು ಹೊಂದಿತು. ಶಿವರಾತ್ರಿಯ ಉತ್ಸವ ಮುಗಿದ ಬಳಿಕ ಆ ದಂಪತಿಗಳು ಗುರುವಾಜ್ಞೆಯನ್ನು ಪಡೆದು ತಮ್ಮ ಊರ ಕಡೆಗೆ ತಿರುಗಿದರು. ತಮ್ಮ ಊರಿಗೆ ಹೋಗಿ ಇಬ್ಬರು ಸದ್ಭಾವವನ್ನು ಹಿಡಿದು ಸದ್ಗುರು ಚಿಂತನೆ ಮಾಡುತ್ತಿರುವಾಗ ಆತನು ಸಮೀಪವೇ ಇದ್ದಾನೆಂಬಂತೆ ಕಾಣಿಸುತ್ತಿತ್ತು. ಇಂಥ ದಯಾಳುವಾದ ಆ ಸದ್ಗುರು ಭಕ್ತರಿಗೆ ಒಂದು ನೌಕೆ ಆಗಿರುತ್ತಾನೆ. ಏಕೆಂದರೆ ಆತನ ಆಶ್ರಯವನ್ನು ಹೊಂದಿ ಅವರ ಸುಖದಿಂದ ಭವಸಾಗರವನ್ನು ದಾಟುವರು. ಈಗ ಕಥೆಯ ಲಕ್ಷ್ಯಾರ್ಥವನ್ನು ಕೇಳಿರಿ. ಶ್ರೀಧರನು ಜೀವನು, ಆತನ ಪತ್ನಿಯ ಸದ್ಭಕ್ತಿ ಇದ್ದು ಸದ್ಗುರುನಾಥನು ಆಕೆಯನ್ನು ಜೀವನ ಕಡೆಗೆ ಕಳುಹಿಸುವನು. ಅವರಿಬ್ಬರು ಸದ್ಗುರುನಾಥನ ಪಾದಕ್ಕೆ ಮುಟ್ಟಬೇಕಾದರೆ ಭವಸಾಗರವನ್ನು ದಾಟಬೇಕಾಗಿರುವುದು. ಆದರೆ ಆಸಕ್ತಿ ಎಂಬ ನಾವೆಯ ಮೇಲೆ ಕುಳಿತುಕೊಂಡು ಭವಾಬ್ದಿಯನ್ನು ದಾಟಲಿಕ್ಕೆ ನೋಡುವರು. ಆಗ ವಿರಕ್ತಿ ಎಂಬ ಮತ್ತೊಂದು ಹಡಗು ಎದುರಿನಿಂದ ಬಂದು ಅದು ಬಹು ತೀವ್ರವಾಗಿ ಬಂದು ಆಸಕ್ತಿಯನ್ನು ಭೇದಿಸಿಬಿಟ್ಟಿತು. ಜೀವನು ಆ ಕ್ಷಣವೇ ಭುಕ್ತಿಯನ್ನು ಬಿಟ್ಟು ಡಂಬಾಚಾರದಿಂದ ವಿರಕ್ತಿಯನ್ನು ಆಶ್ರಯಿಸಿದನು. ಆದರೆ ಅದರಿಂದ ಆತನಿಗೆ ಸಮಾಧಾನವಿದ್ದಿಲ್ಲ. ಇತ್ತ ಭಕ್ತಿಗೆ ಆಸಕ್ತಿಯಲ್ಲಿ ಉಳಿದಿರುವಾಗ ದಯಾ ಎಂಬ ಮಗು ಸಿಕ್ಕಿತು. ಅದರಿಂದ ಅವಳು ಆಸಕ್ತಿಯಲ್ಲಿ ಸಿಕ್ಕಿಬಿದ್ದಳು. ಭವಜಲದೊಳಗೆ ಅವಳು ಮುಳುಗುತ್ತಿರುವಾಗ ತತ್ಕಾಲವೇ ಸದ್ಗುರು ಪ್ರಾಪ್ತನಾದನು. ಆತನು ಬಂದು ದಯಾ ಮತ್ತು ಭಕ್ತಿ ಇಬ್ಬರನ್ನ ವಿರಕ್ತಿಗೆ ತಂದು ಮುಟ್ಟಿಸಿದನು. ಜೀವನಿಗೆ ಭಕ್ತಿ ಭೇಟಿಯಾದ ಕೂಡಲೇ ಸಮಾಧಾನವಾಯಿತು. ಇಬ್ಬರು ಆನಂದಪಟ್ಟರು. ಆಮೇಲೆ ಜೀವ ಮತ್ತು ಭಕ್ತಿ ಇಬ್ಬರು ಸದ್ಗುರುವಿಗೆ ಬಂದು ಭೇಟಿಯಾದಾಗ ಅವರು ನಾಮಸ್ಮರಣೆ ಮಾಡಲಿಕ್ಕೆ ಹೇಳಿದರು. ಸಿದ್ಧ ಸದ್ಗುರುನಾಥನು ಅತ್ಯಂತ ದಯಾಳನು ಇದ್ದು ಆತನಿಗೆ ಜೀವರಿಗೆ ಭವಸಾಗರದೊಳಗಿಂದ ತಾರಿಸುವಂಥವನಾಗಿರುತ್ತಾನೆ. ಅವನ ನಾಮ ಮಾತ್ರದಿಂದ ಜೀವರುಗಳೆಲ್ಲ ಭವಾಬ್ದಿಯನ್ನು ದಾಟುವರು ಎಂಬಲ್ಲಿಗೆ ಶ್ರೀ ಸಿದ್ಧಾರೂಢ ಕಥಾಮೃತದೋಳ್ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂಥ ಅತಿ ಮನೋಹರವಾದ ಈ 53ನೇ ಅಧ್ಯಾಯವನ್ನು ಶಿವದಾಸನು ಶ್ರೀ ಸದ್ಗುರು ಸಿದ್ಧಾರೂಢರ ಚರಣಾರವಿಂದಗಳಲ್ಲಿ ಅರ್ಪಿಸಿರುವನು. ಆತ್ಮೀಯರೇ, ಮುಂದಿನ ವಿಡಿಯೋದಲ್ಲಿ ಶ್ರೀ ಸಿದ್ಧಾರೂಢ ಕಥಾಮೃತದ 54ನೇ ಅಧ್ಯಾಯವನ್ನು ತಿಳಿಯೋಣ. ಆ ಸಿದ್ಧಾರೂಢರು ತಮ್ಮ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ನಿವಾರಿಸಿ ಸುಖ, ನೆಮ್ಮದಿ, ಶಾಂತಿ, ಸಮೃದ್ಧಿಯನ್ನು ನೀಡಲೆಂದು ಅವರಲ್ಲಿ ನಾನು ಪ್ರಾರ್ಥಿಸುತ್ತೇನೆ. ಧನ್ಯವಾದಗಳು.